ಎಲ್ರಿಗೂ ನಮಸ್ಕಾರ. ಶೋಭಾಳ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಹಾಯ್. ದೇವರು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮೂವಿಗೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಬುಕ್ ಮಾಡಿದ್ದಾರೆ ಮಿರಾಜಲ್ಲಿ. ತಮಿಳು ಯಾವುದೋ ಫಿಲಮ್ ಸೂರ್ಯ ಅದು. ಹೊರಟಿದ್ದೀವಿ. ಟ್ರಾಫಿಕ್ ಬೇರೆ ಅಂದ್ರೂ ಅಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ನಾವು ಬರಬೇಕಾದ್ರೆ. ಟ್ರಾಫಿಕ್ ಬೇರೆ ಇದೆ. ಟೈಮ್ ಆಗೋಗಿದೆ. ಪಾರ್ಕಿಂಗ್ ಬೇರೆ ಬಿಡಕ್ಕೆ ಹೋಗ್ಬೇಕು. ಇಲ್ಲೇ ಹಿಡಿದ್ಬಿಡ್ತೀರಾ ಈಚೆನೆ? ಇಲ್ಲಿ ಜಾಗ ಇಲ್ವಲ್ಲ, ಹೇಳಿಲ್ಲ. ಮಿರಾಜ್ ಬಂದಿದ್ದೀವಿ. ಮಿರಾಜ್ಗೆ ಟೈಮ್ ಆಗೋಗಿದೆ. ಬನ್ನಿರಿ ಸಮರ್ಸೆ. ಕೊಡುವ ಮೇಡಮ್ ನೀರು ತಗೋಣ. ಯಾವಾಗ ಜ್ಯೂಸ್ ತೊಗೊಳಕ್ಕೆ ಹೋಗಿದ್ದಾರೆ ಇವರು. ಟೈಮ್ ಆಯ್ತು ರೀ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ತಂದಿದ್ದಾರೆ ಇಂಟರ್ವ್ಯೂ. ಚೆನ್ನಾಗಿದೆ ಫಿಲಮು. ಹೆಂಗಿದೆ ಫಿಲಮ್? ಚೆನ್ನಾಗಿದೆ. ಇವಾಗ ಫಸ್ಟ್ ಹಾಫ್ ಆಯಿತು. ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡಬೇಕು. ದೊಡ್ಡ ಪಾಪ್ಕಾರ್ನ್. ಚಿಲ್ಲಿ ಫ್ಲೇವರ್. ಮೂವಿ ಮುಗಿಸ್ಕೊಂಡ್ವಿ. ಈಗ ಹಳ್ಳಿ ಸವಿನಲ್ಲಿ ಊಟ ಮಾಡೋಣ ಬಂದಿದ್ದೀವಿ. ನಾನ್ ವೆಜ್ಜು ಹೇಗಿದೆ ನೋಡೋಣ. ಮೀಲ್ಸ್ ಇದು ಚಿಕನ್ ಮೀಲ್ಸ್ ತೊಗೊಂಡಿದ್ದೀವಿ. ಚೆನ್ನಾಗಿದೆಯಾ? ಊಟ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತಲ್ವ ರೀ? ಸಿಂಪಲ್ಲಾಗಿ ಊಟ ಮಾಡಿದ್ವಿ. ಏನು ಜಾಸ್ತಿ ಏನಿಲ್ಲ. ಮೀಲ್ಸ್ ತೊಗೊಂಡ್ವಿ. ಮುದ್ದೆ ಕಲರ್ ಎದರಿಗೆ ಮುದ್ದೆ ಊಟ ತೊಗೊಂಡ್ವಿ. ಚೆನ್ನಾಯಿತು. ಬಿರಿಯಾನಿ ಅದೆಲ್ಲ ಏನು ಇಷ್ಟ ಆಗಲಿಲ್ಲ ತಿನ್ನೋರಿಗೆ. ಮನೆಯಲ್ಲೇ ಚೆನ್ನಾಗಿರುತ್ತೆ ಬಿರಿಯಾನಿ. ಈಚೆ ಇಲ್ಲ ತಿನ್ನೋಕ್ಕಿಂತ.
ಇಟ್ಕೊಳ್ಳಿ ಇದು. ಇದು ಈ ಏರಿಯಾ ಏನಂತಾರೆ? ಬಾಯಮಲ್ಲಿ ಹೊಟ್ಟು ಹಳ್ಳಿ ಮರ ಬಸ್ ಸ್ಟಾಪ್ ಅಂತೆ. ಇಲ್ಲ ಹಳ್ಳಿ ಸರಿ ಅಂತ, ನಾಗರಬಾವಿ ರಿಂಗ್ ರೋಡ್. ಹಳ್ಳಿ ಸರಿ ಅಂತ ಬಂದಿದ್ದು. ಇದೇ ಸರಿ 2ನೇ ಸಲ ಬಂದಿರೋದು. ಇದು ಸರಿ 2ನೇ ಸಲ ಅಲ್ವಾ ಬಂದಿರೋದು ನಾವು ಇಲ್ಲಿಗೆ? 2ನೇ ಸರಿ. ಅಲ್ಲಿ ಮನೆ ಹತ್ರನೇ ಕೂತ್ಕೊಳ್ಳ, ಅಲ್ಲಿ ಮನೆ ಹತ್ರನೇ ಅಂದ್ಬಿಟ್ಟು ಹೆಲ್ಮೆಟ್ ತರ್ದಿರ ಬಂದಿದ್ದೀವಿ. ಇವಾಗ ಈ ಕಡೆ ಎಲ್ಲ ಬಂದಿದ್ದೀವಿ, ಹೆಲ್ಮೆಟ್ ಇಲ್ಲ. ಇವಾಗ ಎಲ್ರಿ ಮನೆಗ ಮನೆಗೆ ಹೋಗೋಣ ಅಂತ ಇದ್ದಾರೆ. ಎಲ್ಲ ಮಲಗಿರ್ತಾರೆ. ಅಕ್ಕ ಮನೆಗೆ ಹೋಗೋಣ. ಅಕ್ಕ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು. ಇವ್ರಿಗೆ ಭಾನುವಾರ ಮಾತ್ರ ರಜಾ ಇರುತ್ತಲ್ಲ, ಅವಾಗ ಎಲ್ಲಾದರೂ ಹೋಗ್ಬೇಕು ಅಂದರೆ, ಇಲ್ಲಾಂದರೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ಒಬ್ಳಂತೂ ಎಲ್ಲೂ ಹೋಗಲ್ಲ. ಪಾಪು ಇರುತ್ತಲ್ಲ ಮನೆಯಲ್ಲಿ, ಎಲ್ಲ ಆಫೀಸ್ ಅಂತ ಹೋಗ್ಬಿಡ್ತಾರೆ. ಪಾಪು ಕರ್ಕೊಂಡು ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ. ಯಾರಾದರೂ ಮನೇಲಿ ಮಕ್ಕಳಾಗಲಿ ಇವರಾಗಲಿ ಇದ್ರೇ ನಾನು ಈಚೆ ಬರೋಕ್ಕಾಗೋದು. ಅದಕ್ಕೋಸ್ಕರ ಅವರಿದ್ದಾಗೆ ಅಕ್ಕ ಮನೆ ಎಲ್ಲ ಹೋಗೋದು. ಹೋಗೋಣ ಬೇಡವಾ ರೀ? ಇವಾಗ ನಾವು ಹೋಗಿದ್ರೆ ಪಾಪು ಮಲಗಿರುತ್ತೆ, ಕಾಲಿಂಗ್ ಬೆಲ್ ಮಾಡಿದ ತಕ್ಷಣ ಎದ್ದು ಬಿಡುತ್ತೆ. ಅದಕ್ಕೋಸ್ಕರ ಒಂದು ರೌಂಡ್ ಅಕ್ಕ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಹೋದರೆ ಸರಿ ಹೋಗುತ್ತೆ ಅಂತ ನನ್ನ ಪ್ಲ್ಯಾನ್. ಸಮಾಚಾರ ಏನೂ ಇಲ್ಲ. ನ್ಯೂಸ್ ಮುಂದೆ ನೋಡ್ಕೊಂಡು ಹೋಗ್ತೀನಿ, ನಾನು ಸುಮ್ಮನೆ ಇಟ್ಕೊಳ್ತೀನಿ. ಹೆಂಗಿತ್ತು ಇವತ್ತು ಡೇ? ಚೆನ್ನಾಗಿತ್ತು. ಮನೇಲಿ ಎಷ್ಟು ಕೆಲಸ ಬಿದ್ದಿದೆ ಗೊತ್ತಾ? ನಮ್ಮ ಚಿಕ್ಕ ಮಗ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದ. ಇಲ್ಲ ಪಾಪ ನಾನು ಹೋಗಿ ಬಂದೆ, ಚೆನ್ನಾಗಿದೆ ಹೋಗಿ ಬನ್ನಿ ಅಂತ. ಅದಕ್ಕೋಸ್ಕರ ಹೋದ್ವಿ, ಬುಕ್ ಮಾಡಿಬಿಟ್ಟಿದ್ದ. ಚೆನ್ನಾಗಿದೆ, ಒಂದ್ಸಲಿ ನೋಡ್ಬೋದು, ಚೆನ್ನಾಗಿದೆ, ತೀರಾ ಮೋಸ ಏನಿಲ್ಲ. ಅದೇ ಆಸ್ತಿಕರಿಗೆ ಇಷ್ಟ ಆಗುತ್ತೆ, ನಾಸ್ತಿಕರಿಗೆ ಇಷ್ಟ ಆಗಲ್ಲ ಅಲ್ವಾ ರೀ? ಮೂವಿ ಅಷ್ಟೇ, ಇನ್ನೇನಿಲ್ಲ. ದೇವ್ರ ನಂಬಿಕೆ ಇರೋರಿಗೆ ಇಷ್ಟ ಆಗುತ್ತೆ, ದೇವರು ದೀನರು ಇಲ್ಲ ಅನ್ನೋರಿಗೆ ಇಷ್ಟ ಆಗಲ್ಲ. ನಮಗೆಲ್ಲ ಇಷ್ಟ ಆಯಿತು. ಹಂಗಂದರೆ ನಾವು ನಂಬ್ತೀವಿ ಅಂತ ಅರ್ಥ. ಇವಾಗೇನೋ ಆಯಿತು. ಮತ್ತೆ ರಾತ್ರಿ ಊಟ ಏನು ಮಾಡಲಿ? ಅಡುಗೆ ಲೈಟಾಗಿ ಮಾಡಮ್ಮ, ನೋಡೋಣ, ಹೋಗಿ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಅನ್ನ ರಸಮ್ ಇದ್ರದ್ದು ಏನಾದರೂ ಲೈಟಾಗಿ ಮಾಡ್ಸೋಣ. ರಸಮ್ ಅನ್ನ ಮಾಡ್ಬಿಡ್ತೀವಿ. ಅವರು ಎಲ್ಲರೂ ಈಚೆಯಿಂದ ತಿಂದಿದ್ದಾರಂತೆ, ಯಾರೂ ನಾನ್ ವೆಜ್ ಬೇಡ ಅಂತ ಇದ್ದಾರೆ. ನಮ್ಮ ಪಾಪುಗೆ ಇದು ಏನು KFC ಚಿಕನ್ ಪಾಪ್ಕಾರ್ನ್ ಒಂದಿದ್ರೆ ಸಾಕು, ಇನ್ಯಾವುದು ಬೇಡ.